ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿರುವಂಥ ಒಂದು ವಿಡಿಯೋಗೆ ತಕ್ಕಂತೆ ಕಮೆಂಟ್ಸ್ಗಳನ್ನು ಮಾಡಿ ಫ್ರೆಂಡ್ಸ್, ಓಕೆನಾ. ಯಾರೆಲ್ಲ ದೊಡ್ಡವ್ರು ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿ, ಸಣ್ಣವರೇನಾದರೂ ನೋಡ್ತಾ ಇದ್ದರೆ ಲೈಕ್ ಕೊಡಿ ಫ್ರೆಂಡ್ಸ್, ಓಕೆನಾ. ನಿಮಗೆಲ್ಲ ಇಷ್ಟ ಆಗುತ್ತೆ ಈ ಒಂದು ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಬ್ರೆಡ್ ಉಪ್ಪಿಟ್ಟು ಯಾವ ರೀತಿ ಮಾಡಬೇಕಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದು ಸುತ್ತರ್ದಿರುತ್ತಲ್ಲ ಫ್ರೆಂಡ್ಸ್, ಅದು ಕೆಂಪಂದಿರುತ್ತಲ್ಲ ಬ್ರೆಡ್ಡಿಗೆ, ಅದನ್ನು ತೆಗೆದು ಪಕೋಡ ಥರ ಮಾಡಿದ್ದೀನಿ. ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು, ಓಕೆನಾ. ಮೊದಲೇದಾಗಿ ಬ್ರೆಡ್ನ ಆ ಕಡೆ ಈ ಕಡೆ ಇರುವಂಥದ್ದನ್ನೆಲ್ಲ ತಕ್ಕೊಂಡು ನಡುಕಿರುವಂಥದ್ದಷ್ಟೇ ಇದನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಬ್ರೆಡ್ ಉಪ್ಪಿಟ್ಟನ್ನು. ಯಾಕಂದರೆ ಮಕ್ಕಳು ಬೇಡ ಅಂದರು, ಹಾಗಾಗಿ ವೈಟ್ ಕಲರ್ ಇರುತ್ತಲ್ಲ ಅದೊಂದೇ ಮುರಿದು ಮಾಡ್ತಾಯಿದ್ದೀನಿ, ಓಕೆನಾ. ಮೊದಲೇದಾಗಿ 2 ಚಮಚ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಆಮೇಲೆ ಟೊಮೊಟೊ ಇದನ್ನೆಲ್ಲ ಹಾಕಿ ಬೇಯಿಸ್ಕೊಂಬಿಡಿ. ಆಮೇಲೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಖಾರ ಉಪಯೋಗಿಸಿಲ್ಲ, ಬೇಕಾದರೆ ಖಾರನೂ ಹಾಕ್ಕೊಬೋದು ಬೇಕಾದರೆ ನೀವು, ಓಕೆನಾ. ಹಸಿಮೆಣ್ಸಿಕಾಯಿ ಹೆಚ್ಚಿ ಅದನ್ನು ಹಾಕಿದ್ದೀನಿ. ಆಮೇಲೆ ಉಪ್ಪು, ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬ್ರೆಡ್ನ ಮುರಿದಿರ್ತೀರಲ್ಲ ಫ್ರೆಂಡ್ಸ್, ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಕಲಿಸ್ಕೊಂಬಿಡಿ ಅಷ್ಟೇ, ಮತ್ತು ನೀರು ಏನು ಹಾಕಕ್ಕೆ ಹೋಗಬೇಡಿ. ಈ ರೀತಿ ಉಪ್ಪಿಟ್ಟು ರೆಡಿಯಾಗಿತ್ತು. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ನೀವು ನೋಡಿರ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ನೋಡಿಲ್ಲ ಅಂದರೆ ಹೋಗಿ ನಮ್ಮ ಒಂದು ಚಾನಲಲ್ಲಿ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸುಮ್ಮನೆ ಸಿಂಪಲ್ಲಾಗಿ ಹಾಕಿದ್ದೀನಿ, ಓಕೆನಾ. ನನ್ನ ಮಗಳು ತಿಂದು ತುಂಬ ಚೆನ್ನಾಗಿದೆ ಅಮ್ಮ, ಸೂಪರ್ ಇದೆ ಅಂತೇಳಿ ಹೇಳಿದ್ಲು. ಈ ರೀತಿ ಸುತ್ತಾರ್ದು ಮುರಿದಿರ್ತನಲ್ಲ ಫ್ರೆಂಡ್ಸ್ ಕೆಂಪಂದು, ಅದನ್ನು ಸುತ್ತಾರ್ದು ಇಡ್ತೀನಮ್ಮ, ಒಂದು ಫೋಟೋ ತೆಗಿ ಅಂತೇಳಿ ಹೇಳಿದ್ಲು, ವಿಡಿಯೋ ಮಾಡಮ್ಮ ಅಂತೇಳಿ ಹೇಳಿದ್ಲು. ಹಾಗಾಗಿ ಅದನ್ನು ಸುತ್ತಾರ್ದು ಇಟ್ಟು ವಿಡಿಯೋ ಮಾಡಿದೆ. ಆಮೇಲೆ ಏನು ಮಾಡೋಣ, ಅದು ಸುತ್ತಾರ್ದು ಚಲ್ಲಕ್ಕೂ ಮನಸ್ಸಿಲ್ಲ, ಅಥವಾ ಚಹಾ ಜೊತೆ ಹಾಲಿನ ಜೊತೆ ತಿನ್ನೋಕ್ಕೂ ಇಷ್ಟ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಅಂದ್ಕೊಂಡೆ. ಪಕೋಡ ಥರ ಮಾಡಿದ್ರಾಯ್ತು ಅಂಥೇಳಿ ಅದನ್ನೆಲ್ಲ ಮುರಿದು ಬ್ರೆಡ್ಡಿಂದು ಸುತ್ತಾರ್ದು ಇರುತ್ತಲ್ಲ ಫ್ರೆಂಡ್ಸ್ ಕೆಂಪಂದು, ಅದನ್ನೆಲ್ಲ ಮುರಿದು ಅದಕ್ಕೇ 2 ಚಮಚಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂಚೂರು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಖಾರ ಪುಡಿ, ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿ ಇದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್, 1 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿ ಅದನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ, ಕರಿಬೇವು ಹಾಕ್ಕೊಳ್ಳಿ, ಉಪ್ಪು ಹಾಕ್ಕೊಳ್ಳಿ, ಓಕೆನಾ. ನಿಮಗೆ ಹಸಿಮೆಣ್ಸಿಕಾಯಿ ಹಾಕ್ಕೊತೀನಿ ಅಂದರೆ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಬೇಡ ಅಂತಂದರೆ ಈ ರೀತಿ ಖಾರ ಪುಡಿ ಹಾಕಿ, ಹಲ್ದಿ ಪೌಡ್ರ್ ಹಾಕಿ, ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಹಾಕಿದ್ದೀನಿ. ಅಂದರೆ ಅವಿಜಾದು ಪೌಡ್ರ್ ಇತ್ತು ಫ್ರೆಂಡ್ಸ್, ನಮ್ಮ ಒಂದು ಸಂಸ್ಥೆಯಲ್ಲೇ ಸಿಗುತ್ತೆ, RCM ಸಂಸ್ಥೆಯಲ್ಲಿ. ಹಾಗಾಗಿ ಆ ಒಂದು ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಅಕ್ಕಿಟ್ಟು ಹಾಕಿ ಫಸ್ಟಿಗೆ ಹಾಕಿ ಕಲಸೋಣ ಅಂದ್ಕೊಂಡೆ ಫ್ರೆಂಡ್ಸ್. ನೋಡೋಣ ಅಂಥೇಳಿ ಅಂದ್ಕೊಂಡು ಸುಮ್ಮನೆ ಅದೇ, ಇಲ್ಲ ಬೇಡ ಅಕ್ಕಿಟ್ಟು ಹಾಕಿದ್ರೆ ಒಂದು ಸ್ವಲ್ಪ ಗರಿ ಬರುತ್ತೆ ಅಂತ ಅಂದ್ಕೊಂಡು ಅದನ್ನು ಹಾಕಿ ಒಂದೆರಡು ಸ್ಪೂನು ಪರವಾಗಿಲ್ಲ ಹಾಕ್ಕೊಳ್ಳಿ, ಓಕೆನಾ. ಅದನ್ನು ಹಾಕಿ ಚೆನ್ನಾಗಿ ಕಲಿಸಿದ್ನಲ್ಲ, ಆ ರೀತಿ ಚೆನ್ನಾಗಿ ಕಲಸಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದಿತ್ತು, ಈ ಥರ ಪಕೋಡ ಥರ ಅಥವಾ ಬೋಂಡ ಥರ ಎಣ್ಣೆಯಲ್ಲಿ ಹಾಕಿ ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಈಗ ಬ್ರೆಡ್ ಚಹಾ ಜೊತೆ ತಿನ್ನೋಕ್ಕಿಂತ ಈಗ ತಿಂದುಬಿಟ್ಟಿರ್ತೀರ ಹಾಲಿನ ಜೊತೆ, ಚಹಾ ಜೊತೆ, ಅಥವಾ ಜಾಮ್ ಅಂತ ಬರುತ್ತಲ್ಲ ಫ್ರೆಂಡ್ಸ್, ಫ್ರೂಟ್ ಜಾಮ್, ಅದನ್ನು ಹಚ್ಕೊಂಡು ತಿಂದಿರ್ತೀರ. ಒಂದೊಂದು ಸಾರಿ ಉಳಿದ್ಬಿಡುತ್ತೆ ಬ್ರೆಡ್, ಆವಾಗ ಏನು ಮಾಡ್ತೀರಾ, ಉಪ್ಪಿಟ್ಟು ಮಾಡ್ಕೊಳ್ಳಿ. ಈ ರೀತಿ ಟೇಸ್ಟಿಯಾಗುತ್ತೆ. ಒಂದು ಡಿಫ್ರೆಂಟ್ ವೆರೈಟಿ ಬ್ರೇಕ್ಫಾಸ್ಟೂ ಆಗ್ಬೋದು ಇದು ನಿಮಗೆ, ಓಕೆನಾ. ಸಾಯಂಕಾಲ ಹೊತ್ತು ಏನಾದರೂ ಕಡಿಮೆ ಬಿದ್ದರೆ, ಊಟ ಅಡುಗೆ ಏನಾದರೂ ಕಡಿಮೆ ಬಿದ್ದರೆ ಇದನ್ನು ಮಾಡ್ಕೊಂಡು ತಿನ್ಬೋದು, ಓಕೆನಾ. ಪಕೋಡನೂ ಮಾಡ್ಕೊಬೋದು. ಆಮೇಲೆ ಈ ಥರ ಸ್ವಲ್ಪ ರಾತ್ರಿಗೆ ಕಡಿಮೆನೇ ಅಲ್ಲ ಫ್ರೆಂಡ್ಸ್, ಊಟ ಟಿಫಿನು ಏನು ಮಾಡಿದ್ರೂ ಸ್ವಲ್ಪ ಕಡಿಮೆನೇ ಅಲ್ಲ ತಿನ್ನೋದು. ಹಾಗಾಗಿ ಈ ಥರ ಮಾಡ್ಕೊಂಡು ತಿನ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಈಗ ಅದು ಫ್ರೈ ಆಗಿತ್ತು ಫ್ರೆಂಡ್ಸ್, ತೆಗ್ದಿದ್ದೀನಿ. ಇನ್ನೊಂದು ಟೈಮ್ ಹಾಕಿ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ತುಂಬ ರುಚಿಯಾಗಿತ್ತು, ಯಾಕಂದರೆ ಈರುಳ್ಳಿ ಹಾಕಿಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಕಡಲೆ ಹಿಟ್ಟು ಎಲ್ಲ ಅದಕ್ಕೆ ತಕ್ಕಂತೆ ಎಲ್ಲ ಐಟಮ್ಸ್ಗಳನ್ನ ಹಾಕಿಬಿಟ್ಟಿರ್ತೀವಲ್ಲ, ಭಾರಿ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂದರು. ಇದನ್ನು ಬೇಕಾದರೆ ಹಂಗೂ ತಿನ್ಬೋದು, ಇಲ್ಲಾಂದರೆ ಸಾಸ್ ಜೊತೆ ತಿಂತೀನಿ ಅಂದರೂ ಪರವಾಗಿಲ್ಲ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ತಿನ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ದಯವಿಟ್ಟು ಈ ಒಂದು ವಿಡಿಯೋಗಳಿಗೆ ತಕ್ಕಂತೆ ಕಮೆಂಟ್ಸ್ಗಳನ್ನು ಹಾಕಿ ಫ್ರೆಂಡ್ಸ್, ಓಕೆನಾ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಟಂಗ್ ಟ್ವಿಸ್ಟರ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ರೆಡ್ ಲಾರಿ ಬ್ಲೂ ಲಾರಿ ಈ ರೀತಿ ಟಂಗ್ ಟ್ವಿಸ್ಟರ್ ಹೇಳಿದ್ದೀನಿ. ನಿಮಗೆ ಹೇಳಕ್ಕೆ ಬಂತು ಅಥವಾ ಕಮೆಂಟ್ ಮಾಡೋಕ್ಕೆ ಬಂತು ಅಂತಂದರೆ ನನಗೊಂದು ಕಮೆಂಟ್ ಮಾಡಿ, ಓಕೆನಾ. ಗೆಸ್ ಮಾಡಿ ಫ್ರೆಂಡ್ಸ್, ನೀವು ಹಂಗೆ ಹೇಳ್ತಾ ವಿಡಿಯೋ ನೋಡ್ತಾ
ಇದನ್ನು ಹೇಳ್ಕೊಳ್ಳಿ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ನನಗೂ ಇಷ್ಟ ಆಗುತ್ತೆ, ನೀವು ನನ್ನ ವಿಡಿಯೋ ಎಲ್ಲ ನೋಡಿದ್ದೀರಾ ಅಂತೇಳಿ ನಾನು ಅರ್ಥ ಮಾಡ್ಕೊತೀನಿ. ಓಕೆನಾ? ಈ ರೀತಿ ಪಕೋಡನ ರೆಡಿ ಮಾಡಿದೆ ಫ್ರೆಂಡ್ಸ್. ಬ್ರೆಡ್ ಉಪ್ಪಿಟ್ಟನ್ನು ರೆಡಿ ಮಾಡಿದೆ, ತುಂಬ ರುಚಿಯಾಗಿತ್ತು. ಅದನ್ನೆಲ್ಲ ತಿಂದುಬಿಟ್ರೆ ಬ್ರೆಡ್ ಉಪ್ಪಿಟ್ಟು, ಆಮೇಲೆ ಇದು ಉಳಿತಲ್ಲ ಫ್ರೆಂಡ್ಸ್, ಹಾಗಾಗಿ ಇದನ್ನು ಪಕೋಡ ಥರ ಮಾಡಿಕೊಂಡು ತಿಂದೆ. ಸಾಸ್ ಜೊತೆ ತಿಂದ್ವಿ, ತುಂಬ ರುಚಿಯಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಹಾಗೆ ಬೇಕಾದರೆ ಇಲ್ಲಿ ತೋರಿಸ್ತಾ ಇದೀನಲ್ಲ ಫ್ರೆಂಡ್ಸ್, ನೀವು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಸಾಸ್ ಜೊತೆ ಅಥವಾ ಯಾವುದಾದ್ರೂ ಚಟ್ನಿ ಮಾಡ್ಕೊತೀನಿ ಅಂದರೂ ಪರವಾಗಿಲ್ಲ, ಅದ್ರ ಜೊತೆನೂ ಸಹ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಕಳಿಸುವಂಥ, ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೇಗ ಬೇಗ ನಮ್ಮ ಚಾನಲ್ ವೀಡಿಯೋಸ್ಗಳನ್ನು ನೋಡ್ಬೋದು ಫ್ರೆಂಡ್ಸ್. ಈ ರೀತಿ ಒಳ್ಳೆ ಒಳ್ಳೆ ವೀಡಿಯೋಗಳ ಜೊತೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.